ಹರೇ ಕೃಷ್ಣ. ನಮ್ಮ ಆರೋಗ್ಯ ವಿಶೇಷ ಸಂಚಿಕೆಗೆ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಮುದ್ದಿನಪಾಳ್ಯ ಮೈನ್ ರೋಡ್ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿರುವ GM ಫಿಸಿಯೋಥೆರಪಿ ಕ್ಲಿನಿಕ್ಗೆ ಬಂದಿದ್ದೇವೆ. ಇಲ್ಲಿನ ಅಡ್ರೆಸ್ಸು, ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಾದರೂ ಫಿಸಿಯೋಥೆರಪಿ ಹುಡುಕ್ತಿದ್ರೆ ಇದೊಂದು ಬೆಸ್ಟ್ ಪ್ಲೇಸು, GM ಫಿಸಿಯೋಥೆರಪಿ. ಒಮ್ಮೆ ಭೇಟಿ ಮಾಡಿ. ಬನ್ನಿ, ಕಂಟಿನ್ಯೂ ಮಾಡ್ಬಿಡೋಣ. ಚೆನ್ನಾಗಿದೆ ಟ್ರೀಟ್ಮೆಂಟ್. ಓವರಾಲ್ ಟ್ರೀಟ್ಮೆಂಟ್ ಇಸ್ ಗುಡ್. ಇಯರ್ ಗ್ಯಾಪ್ ಕೊಟ್ಟರು ನೋವು ವಾಪಸ್ ಬರಬಾರ್ದು ಅಂತ ನಾನು ಹೇಳ್ತೀನಿ. ಐ ವಿಲ್ ರೆಕಮೆಂಡ್. ಮೆಷಿನರೀಸ್ ಏನೇನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಜರ್ಮನ್ ಮ್ಯಾಟ್ರಿಕ್ಸ್ ರಿದಮ್ ಥೆರಪಿ ಅಂತ, ಕಪ್ಪಿಂಗ್ ಅಂತ. ಪ್ರಪಂಚದಲ್ಲಿ ನೀವು ಎಲ್ಲಿಗೆ ಹೋದ್ರೂ ಫಿಸಿಯೋಥೆರಪಿ ಅಂದ್ರೆ ಈ ಮಿಷನರೀಸ್ ಇರುತ್ತೆ. PMF. ಇವನ್ ಈ ಮಿಷನ್ ಒಂದು ಯೂಸ್ ಮಾಡಿದ್ರೆ ಸಾಕು, ವಿತ್ ಇನ್ 5 days ಯು ವಿಲ್ ಸಿ ಇಮ್ಮೆನ್ಸ್ ರಿಸಲ್ಟ್. ಐಸ್ ಮೇಕಿಂಗ್ ಮಿಷನ್ ಆಲ್ಮೋಸ್ಟ್ ಎಲ್ರಿಗೂ ಪೇನ್ ಕ್ಲಿಯರ್ ಆಗುತ್ತೆ ಅಂತ ಅದೊಂದು ಮೋಟೋದಿಂದ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಫಸ್ಟ್ ಮೆಷಿನರೀಸ್ ಏನೇನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಜರ್ಮನ್ ಮ್ಯಾಟ್ರಿಕ್ಸ್ ರಿದಮ್ ಥೆರಪಿ ಅಂತ, ಪೇನ್ ಮ್ಯಾನೇಜ್ಮೆಂಟ್. ಟೋಟ್ಲಿ ಪೇನ್ಗೋಸ್ಕರನೇ ನಾವು ಮಾಡೋದು. ಎನಿ ಪೇನ್ಗೆ ನಾವು ಯೂಸ್ ಮಾಡ್ಬೋದು. ಅಂಡ್ ಎನಿ ಟೈಟ್ನೆಸ್, ಲೈಕ್ ಇವಾಗ ಪ್ಯಾರಾಲಿಸಿಸ್ ಬಂದಿರುತ್ತೆ. ಪ್ಯಾರಾಲಿಸಿಸ್ ಬಂದಾಗ ಅವ್ರಿಗೆಲ್ಲ ಮಸಲ್ಸ್ ಎಲ್ಲ ಟೈಟ್ ಆಗಿ ಸ್ಕ್ವೀಸ್ ಆಗಿರುತ್ತೆ, ಅವ್ರಿಗೆಲ್ಲ ಸ್ಟಿಫ್ ಆಗಿರುತ್ತೆ. ಅಂಥವ್ರಿಗೆಲ್ಲಾನು ಇದು ಮಾಡಿಬಿಟ್ಟು ನಾವು ವಿ ಕ್ಯಾನ್ ಮೇಕ್ ದೆಮ್ ಫ್ರೀ ಫ್ರಮ್ ದ ಸ್ಟಿಫ್ನೆಸ್ ಆಲ್ಸೋ. ಅಂಡ್ ನೆಕ್ಸ್ಟ್ ಬಂದು ಕಪ್ಪಿಂಗ್ ಅಂತ. ಸೊ ಈ ಕಪ್ಪಿಂಗ್ ಥೆರಪಿನೂ ಪೇನ್ ಮ್ಯಾನೇಜ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಅಂಡ್ ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್ ಅವರು ಯೂಸ್ ಮಾಡ್ತಾರೆ ಇದನ್ನ. ಈ ಕಪ್ಪಿಂಗ್ ಥೆರಪಿನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇವನ್ ಇಟ್ ವಿಲ್ ಇನ್ಕ್ರೀಸ್ ದ ಬ್ಲಡ್ ಸರ್ಕ್ಯುಲೇಷನ್. ಅಂಡ್ ಇದರಲ್ಲಿನೂ ಡಿಫ್ರೆಂಟ್ ಕೈಂಡ್ ಆಫ್ ಕಪ್ಪಿಂಗ್ಸ್ ಇದೆ. ಡ್ರೈ ಕಪ್, ವೆಟ್ ಕಪ್, ಫೈರ್ ಕಪ್ ಅಂತ. ಸೊ ಬೇಸ್ಡ್ ಆನ್ ದ ಪೇಷಂಟ್ ಏಜ್ ಅಂಡ್ ಪೇಷಂಟ್ ಸ್ಕಿನ್ ನೇಚರ್, ಅದ್ರ ಬಗ್ಗೆ ನಾವು ಯೂಸ್ ಮಾಡ್ತೀವಿ. ಸೊ ಇಫ್ ಯು ಆರ್ ಸಫರಿಂಗ್ ವಿತ್ ಎನಿ ಕೈಂಡ್ ಆಫ್ ಸೋರಿಯಸಿಸ್ ಅಂಡ್ ಆಲ್, ಪ್ಲೀಸ್ ಕೈಂಡ್ಲಿ ವಿಸಿಟ್ ಅವರ್ ಸೆಂಟರ್. ಮತ್ತೆ ನೆಕ್ಸ್ಟ್ ಈ ಮಿಷನರೀಸ್ ನೀವು ನೋಡಿರ್ತೀರಾ. ಪ್ರಪಂಚದಲ್ಲಿ ನೀವು ಎಲ್ಲಿಗೆ ಹೋದ್ರೂ ಫಿಸಿಯೋಥೆರಪಿ ಅಂದ್ರೆ ಈ ಮಿಷನರೀಸ್ ಇರುತ್ತೆ. ಇದರಲ್ಲಿ ಕೆಲವೊಂದಿದೆ ಇನ್ನು, ಬಟ್ ನಾನು ಮೈನ್ ಏನೇನು ಬೇಕೋ ಅದು ಮಾತ್ರ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಜನ ರೆಫರ್ ಮಾಡೋದು ಇದೆ ಮೆಷಿನರೀಸ್ನ. ಬಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ಮಾಡೋ ಮೆಷಿನರೀಸ್ಗಿಂತ ಇಂಪಾರ್ಟೆಂಟು ನಾವು. ಸೊ ಈ ಮೆಷಿನರೀಸ್ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅನ್ನೋದು 200% ಸುಳ್ಳದು. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅದು ಮ್ಯಾಟ್ರ್ ಆಗುತ್ತೆ. ಇವಾಗ ನಿಮ್ಗೆ ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ, ಇಲ್ಲಾಂದ್ರೆ ಏನಾದರೂ ಸ್ಪ್ರೈನ್, ಆ್ಯಂಕಲ್ ಸ್ಪ್ರೈನ್, ಇವಾಗ ಕಾಲ್ ಟ್ವಿಸ್ಟ್ ಆಗಿ ಏನಾದರೂ ಆಗಿದ್ರೆ, ಇಲ್ಲಾಂದ್ರೆ ಇನ್ಫ್ಲಮೇಷನ್ ಏನಾದರೂ ಇದ್ರೆ, ಇಲ್ಲಾಂದ್ರೆ ಸ್ವೆಲ್ಲಿಂಗ್ ಆ ಥರ ಏನಾದರೂ ಇದ್ರೆ, ಇಲ್ಲಾಂದ್ರೆ ಕಾಲಲ್ಲಿ ಡಿಜನರೇಷನ್ ಆ ಥರದ್ದು ಏನಾದ್ರೆ, ವಿ ಕ್ಯಾನ್ ಯೂಸ್ ಅಲ್ಟ್ರಾಸೌಂಡ್ ಫಾರ್ ದಟ್. ಅಂಡ್ ಆ ಥರದಕ್ಕೆಲ್ಲ ಸಖತ್ತಾಗಿ ವರ್ಕ್ ಆಗುತ್ತೆ. ಅಂಡ್ ಮೇನ್ಲಿ ಫಾರ್ ಪೇನ್. ಅಂದ್ರೆ ಈ ಥರ ಸಿಂಪ್ಟಮ್ಸ್ ಇದ್ದಾಗ ಈ ಮಿಷನರೀಸ್ ಯೂಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಮಿಷನ್ ಬಂದು ಸ್ಟಿಮ್ಯುಲೇಟರ್ ಅಂತ. ಇವಾಗ ಪ್ಯಾರಾಲಿಸಿಸ್, ಬೆಲ್ಸ್ ಪ್ಯಾಲ್ಸ್ ಅಂದ್ರೆ ಫೇಸ್ ಎಲ್ಲಾನು ನಿಮಗೆ ಪ್ಯಾರಲೈಸ್ ಆಗ್ಬಿಡುತ್ತೆ, ಹಾಫ್ ಆಫ್ ದ ಫೇಸ್. ಅದನ್ನ ಎಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಿ ಆ ಥರ ಆಗ್ತಾ ಇರುತ್ತೆ. ಫೇಸ್ ಎಲ್ಲಾನು ಪ್ಯಾರಲೈಸ್ ಆಗ್ಬಿಟ್ಟು ಅವ್ರು ತಿನ್ನಕ್ಕಾಗಲ್ಲ, ನುಂಗಕ್ಕಾಗಲ್ಲ, ಇವನ್ ದೇ ಕೆನಾಟ್ ಟಾಕ್ ಪ್ರಾಪರ್ಲಿ, ಬ್ರೀತಿಂಗು ಸಫೋಕೇಶನ್ ಆಗುತ್ತೆ, ಕಣ್ಣು ನೋಡಕ್ಕಾಗಲ್ಲ, ಆ ಥರ ಇಶ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಇವನ್ ಸ್ಟ್ರೋಕ್ ಆಗ್ತಾ ಇರುತ್ತೆ, ಕೈ ಕಾಲೆಲ್ಲ ಸತ್ತು ಹೋಗ್ತಾ ಇರುತ್ತೆ. ಅಂತ ಕೇಸಸ್ಗೂ ವಿ ಕ್ಯಾನ್ ಯೂಸ್ ಮಸಲ್ ಸ್ಟಿಮ್ಯುಲೇಟರ್. ಇದು ಏನಂದ್ರೆ ಇಟ್ ವಿಲ್ ಇನ್ಕ್ರೀಸ್ ದ ಮಸಲ್ ಪ್ರಾಪರ್ಟೀಸ್. 0 ಇಂದ 1 ಬರುತ್ತೆ ಮಸಲ್ ಪವರ್. ಆ ಮಸಲ್ ಪವರ್ 1 ಬರೋದು, ಮತ್ತೆ 1 ಇಂದ 5 ತನಕ ತಗೊಂಡ್ ಬರೋದು ಹೆಂಗೆ ಅನ್ನೋದು ಅದೊಂದು ಜರ್ನಿ. ಅದು ಸ್ಟ್ರೋಕ್ ಪೇಷಂಟ್ಸ್ಗೆ ಮಾತ್ರ ಅರ್ಥ ಆಗುತ್ತೆ, ಮಾಡೋರ್ಗೆ ಅರ್ಥ ಆಗುತ್ತೆ. ಅಂಡ್ ನೆಕ್ಸ್ಟ್ ಮಿಷನ್ ಬಂದು ಟೆನ್ಸ್ ಅಂತ. ಅಂಡ್ ಟೆನ್ಸ್ ಅಂಡ್ IFT ಬೋತ್ ಆರ್ ಆಲ್ಮೋಸ್ಟ್ ಸಿಮಿಲರ್. ಏನಂದ್ರೆ ಫ್ರೀಕ್ವೆನ್ಸೀಸ್ ವೇರಿ ಆಗುತ್ತೆ ಅಷ್ಟೇ. ಅಂಡ್ ಎಸ್ಪೆಷಲಿ ಇದನ್ನ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ಪೇನ್ಗೋಸ್ಕರನೇ. ಆಮೇಲೆ ನೆಕ್ಸ್ಟ್ ಬಂದು PMF. ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಫಿಸಿಯೋಥೆರಪಿ. ಅಂಡ್ ಇದು ಸಪರೇಟ್ ಆಗಿ ನಾವು ಪರ್ಚೇಸ್ ಮಾಡಿದ್ವಿ. ಯಾಕೆ ಅಂದ್ರೆ ಇವನ್ ದಿಸ್ ಒನ್ ಆಲ್ಸೋ ವಿಲ್ ವರ್ಕ್ ಇನ್ ಸೆಲ್ಯುಲಾರ್ ಲೆವೆಲ್. ನಿಮ್ಗೆ ಏನಾದರೂ ಆ್ಯಂಕಲ್ ಸ್ಪ್ರೈನ್ ಆಗಿ, ಲಿಗಮೆಂಟ್ ಟೇರ್ ಆಗಿ, ಆ ಥರ ಏನಾದರೂ ಅಕ್ಯೂಟ್ ಕೇಸಸ್ ಆಗಿಬಿಟ್ರೆ, ನೀವು ಬೇಗ ಬಂದರೆ ಇವನ್ ಈ ಮಿಷನ್ ಒಂದು ಯೂಸ್ ಮಾಡಿದ್ರೆ ಸಾಕು, ವಿತ್ ಇನ್ 5 days ಯು ವಿಲ್ ಸಿ ಇಮ್ಮೆನ್ಸ್ ರಿಸಲ್ಟ್. ಅದು ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದು ಇವನ್ ಐ ಕಾಂಟ್ ಟೆಲ್ ದಟ್. ವೆನ್ ದೆರ್ ಆರ್ ಲಾಟ್ ಆಫ್ ಪೀಪಲ್ ಆರ್ ದೇರ್ ಇನ್ ದ ಕ್ಲಿನಿಕ್ ಆಲ್ಸೋ, ಅವರು ನಿಮಗೆ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಬಂದು G5 ಅಂತ. ಇದು ಮಸಾಜರು. ಏನಂದ್ರೆ ಮಸಲ್, ಕೆಲವರಿಗೆ ಏನಂದ್ರೆ ಇವಾಗ ಟ್ರಾಫಿಕ್ ಪೊಲೀಸ್ ಪರ್ಸನ್ಸ್ ಇರ್ತಾರೆ, ಆಮೇಲೆ ಟೀಚರ್ಸು, ಜಾಸ್ತಿ ಯಾರು ನಿಂತ್ಕೊಂಡಿರ್ತಾರೋ ಅವ್ರಿಗೆಲ್ಲ ಏನಂದ್ರೆ ಮಾಂಸ ಎಲ್ಲಾನು, ಮಸಲ್ಸ್ ಎಲ್ಲಾನು ಟೈಟ್ ಆಗಿರುತ್ತೆ. ಸೊ ಅಂಥವ್ರಿಗೆಲ್ಲ ದೇರ್ ಆರ್ ಫ್ಯೂ ಮಸಲ್ಸ್. ಆ ಮಸಲ್ಸ್ನ ಫ್ರೀ ಮಾಡಿದ್ರೆ ಆಲ್ಮೋಸ್ಟ್ ಅವ್ರಿಗೆಲ್ಲ ಪೇನ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಇದು ಐಸ್ ಮೇಕಿಂಗ್ ಮಿಷನ್. ಸೊ ಇದು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಈ ತರ ನಾವೇನ್ ಮಾಡ್ತೀವಿ,
ಐಸ್ನ ತಗೊಂಡು ಇದರಲ್ಲಿ ಇಟ್ಕೊಂಡು ಇದ್ರಲ್ಲಿ ಸ್ವಲ್ಪ ನೀರು ತುಂಬಿಕೊಂಡು, ಸೊ ನೀವು ನೋಡ್ಬೋದು ಹಿಂಗೆ ಇಟ್ಕೊಂಡ್ರೆ ತಣ್ಣಗಿರುತ್ತೆ, ತುಂಬಾ ತಣ್ಣಗಿರುತ್ತೆ. ಇದನ್ನ ನಾವು ಹಿಂಗೆ ಇಟ್ಕೊಂತೀವಿ. ಇದನ್ನ ಆಲ್ಮೋಸ್ಟ್ 15 ಮಿನಿಟ್ಸ್ ಅಪ್ಲೈ ಮಾಡಬೇಕು. 15 ಮಿನಿಟ್ಸ್ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ದಟ್ ಏನಾಗುತ್ತೆ ಅಂದ್ರೆ ಅದರಿಂದ ಇನ್ಫ್ಲಮೇಷನ್ ಆಗಲಿ, ಮಸಲ್ ಸೋರ್ನೆಸ್ ಆಗಲಿ, ಆ ಮಸಲಲ್ಲಿ ಇವಾಗ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂದ್ರೆ ನ್ಯೂಟ್ರಿಷನ್ ಜಾಸ್ತಿ ಹೋಗುತ್ತೆ ಆ್ಯಂಡ್ ಪೇನ್ ವಿಲ್ ಕಮ್ ಡೌನ್. ಆಮೇಲೆ ಇನ್ನೊಂದು ಮಿಷನ್ ಇದೆ ನಮ್ಮ ಹತ್ರ, ಟ್ರಾಕ್ಷನ್ ಅಂತ. ಆಲ್ಮೋಸ್ಟ್ ಇಬ್ರು ಕುತ್ಕೊಂಡಿರೋದು ಅದೇ ಬೆಡ್ ಮೇಲೆನೆ. ಸೊ ಆ ಟ್ರಾಕ್ಷನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಕತ್ತಗಾಗ್ಲಿ ಇಲ್ಲಾಂದ್ರೆ ಸೊಂಟಗಾಗ್ಲಿ ಡಿಸ್ಕ್ ಬಲ್ಜ್ ಆಗಿರುತ್ತೆ. ಎಸ್ಪೆಷಲಿ ನವೆ ಡೇಸ್ ನಾವೆಲ್ಲ ಫೇಸ್ ಮಾಡ್ತಿರೋದು ಅದೇನೆ, ಡಿಸ್ಕ್ ಕಂಪ್ರೆಸ್ ಆಗ್ಬಿಟ್ಟು ಅಂದ್ರೆ ಸ್ಪೈನ್ ಮಾಡಲ್ ಸ್ಪೈನ್ ನೀವು ನೋಡಿದ್ರೆ ಸ್ಪೈನ್ ಇದು. ಸೊ ಈ ಸ್ಪೈನ್ ಅಲ್ಲಿ ಬ್ಲೈಂಡ್ ಆಗೆಲ್ಲ ಟ್ರಾಕ್ಷನ್ ಎಲ್ಲ ಮಾಡಬಾರ್ದು. ಯಾಕೆ ಅಂದ್ರೆ ನಾನು ಇದೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ ಇವನ್ ರಾಂಗ್ ಟ್ರೀಟ್ಮೆಂಟ್ ಕೊಟ್ಟು ದುಡ್ಡು ತಗೊಳ್ಳೋರು ಇದ್ದಾರೆ, ಇವನ್ ರಾಂಗ್ ಟ್ರೀಟ್ಮೆಂಟ್ ತಗೊಂಡು ಪ್ರಾಬ್ಲಮ್ ಕ್ಲಿಯರ್ ಆಗಿರೋ ಇದ್ದಾರೆ. ಬಟ್ ಏನಂದ್ರೆ ಪ್ರಾಬ್ಲಮ್ ಕ್ಲಿಯರ್ ಆದ್ಮೇಲೆ ನಾವು ಎಕ್ಸರ್ಸೈಸ್ ಮಾಡಾದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟರು ನೋವು ವಾಪಸ್ ಬರಬಾರ್ದು ಅಂತ ನಾನು ಹೇಳ್ತಿರೋದು. ಸೊ ಆ ಥರನೇ ನಾವು ಇಲ್ಲಿ ಮಾಡ್ತಿರೋದು. ಸೊ ನೀವು ನೋಡಿದ್ರೆ ಈ ಸ್ಪೈನ್ ಮೋಡಲ್ ಇದರಲ್ಲಿ ಇದು ಕತ್ತು, ಇದು ಬೆನ್ನು, ಆಮೇಲೆ ಸೊಂಟ, ಕೆಳಗಡೆ ಹಿತ್ತು. ಸೊ ನೀವು ನೋಡ್ತಿರ್ಬೋದು ಇವನ್ ಈ ಶೇಪ್ ಹೆಂಗಿರುತ್ತೋ ಅದೇ ಥರನೇ ಇರ್ಬೇಕು ಎಲ್ರಿಗೂ ನಾರ್ಮಲ್ ಆಗಿ. MRI ತೆಗೆದಾಗ ಏನಾಗುತ್ತೆ ಅಂದ್ರೆ ಇದು ಸ್ಟ್ರೈಟ್ ಆಗಿರುತ್ತೆ, ಕೆಲವ್ರಿಗೆ ಇನ್ನೂ ಜಾಸ್ತಿ ಇರೋದಕ್ಕಿಂತ ಜಾಸ್ತಿ ಕರ್ವ್ ಇರುತ್ತೆ. ಅಂಡ್ ಎಸ್ಪೆಷಲಿ ನಾನು ಹೇಳಿದೆ ಡಿಸ್ಕ್ ಬಲ್ಜ್ ಅಂತ. ನೀವು ಇಲ್ಲಿ ಬಂದು ನೋಡಿದ್ರೆ ರೆಡ್ ಕಲರ್ ಆಗಿ ಒಂದಿರುತ್ತೆ. ಏನಂದ್ರೆ ನವೇಡೇಸ್ ಇಟ್ ಈಸ್ ವೆರಿ ಕಾಮನ್. ಯಾಕೆಂದ್ರೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಇವಾಗ ಕೆಲವರಿಗೆ ಕುತ್ಕೊಂಡು ಮಾಡೋ ಕೆಲಸ ಇರುತ್ತೆ, ಕೆಲವರಿಗೆ ನಿಂತ್ಕೊಂಡು ಮಾಡೋ ಕೆಲಸ ಇರುತ್ತೆ, ಕೆಲವರು ಭಾರ ಎತ್ತೋ ಕೆಲಸ ಇರುತ್ತೆ, ಇಲ್ಲಾಂದ್ರೆ ಕೆಲವರು ಬರೀ ಯಾವಾಗ್ಲೂ ಮಲಗೇ ಇರ್ತಾರೆ. ಅಂಥವ್ರಿಗೆಲ್ಲ ಸೊಂಟ ವೀಕ್ ಆಗ್ಬಿಟ್ಟು ಡಿಸ್ಕ್ ಅನ್ನೋದು ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಾಗ ಈ ತರ ಆಚೆ ಬಂದ್ಬಿಡುತ್ತೆ. ಸೊ ಆಲ್ಮೋಸ್ಟ್ ನಾನು ಹೇಳೋದು ಏನು ಅಂದ್ರೆ ಇದೊಂದಕ್ಕೆ ಎಲ್ಲ ತರ ಫಿಸಿಕಲ್ ರಿಲೇಟೆಡ್ ಇಶ್ಯೂಸ್ಗೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ. ಬಟ್ ಅದೆಲ್ಲ ಆಗುತ್ತಾ ಅಂದ್ರೆ ಆಗುತ್ತೆ, ಬಟ್ ಖಂಡಿತ ಟ್ರೈ ಮಾಡಲೇಬೇಕು. ನಮ್ಮ ಹತ್ರ ಬಂದ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ಇದಿಷ್ಟು ಮಿಷನರೀಸ್ಗಳ ಒಂದು ಮಾಹಿತಿಗಳನ್ನು ನಮ್ಮ ಡಾಕ್ಟರ್ ನೀಡಿದ್ದಾರೆ. ಇವರ ಕೈಗುಣವೂ ಸಹ ಚೆನ್ನಾಗಿರುತ್ತೆ. ಇಲ್ಲಿಗೆ ನಮ್ಮ ಸಂಚಿಕೆ ಮುಗಿಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಸಪೋರ್ಟು ನಮಗೆ ಸದಾ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಹರೇ ಕೃಷ್ಣ.